ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲ್ಲೋಕೆ ಕಾರಣನೇ ಆಕಾಶ್ದೀಪ್. 2 ಇನ್ನಿಂಗ್ಸ್ಗಳಿಂದ 10 ವಿಕೆಟ್ಗಳನ್ನ ಬೇಟೆಯಾಡಿ ಆಂಗ್ಲರ ಸೊಕ್ಕು ಮುರಿದಿದ್ರು. ಆದರೆ ಆಕಾಶ್ದೀಪ್ ಪ್ರದರ್ಶನವೇ ಈಗ ಬ್ರಿಟಿಷರ ನಿದ್ದೆಗೆಡಿಸಿದೆ. ಹೀನಾಯವಾಗಿ ಸೋತು ಈಗ ಮೋಸ ಮಾಡಿ ಗೆದ್ರು ಎನ್ನುವಂತ ಹಣೆಪಟ್ಟಿಯನ್ನ ಕಟ್ಟೋಕೆ ಹೊಸ ತಗಾದೆ ತೆಗೆದಿದ್ದಾರೆ. ಆಕಾಶ್ದೀಪ್ ಬೌಲಿಂಗ್ನಲ್ಲಿ ಔಟೇ ಇಲ್ಲದಿದ್ರು ಕೊಟ್ಟಿದ್ದಾರೆ ಅಂತಿದ್ದಾರೆ. ಅಷ್ಟಕ್ಕೂ ಏನಿದು ವಿವಾದ? ಎಂಸಿಸಿ ಕೊಟ್ಟ ಕ್ಲಾರಿಟಿ ಏನು? ಇಂಗ್ಲೆಂಡಿಗರ ವಾದ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದೊಂದು ಎಸೆತವೂ ಪರ್ಫೆಕ್ಟ್, ಒಂದೊಂದು ಬಾಲ್ನಲ್ಲೂ ಕೂಡ ಲೈನ್ ಅಂಡ್ ಲೆಂತ್ ಎಕ್ಸಲೆಂಟ್. ಆಕಾಶ್ದೀಪ್ ಬೌಲಿಂಗ್ನಲ್ಲಿ ನಿಜಕ್ಕೂ ಕೂಡ ಅದೇನೋ ಮ್ಯಾಜಿಕ್ ಇದೆ. ಪ್ರತಿಯೊಂದು ಎಸೆತದಲ್ಲೂ ಕೂಡ ವಿಕೆಟ್ ಬೀಳುತ್ತೆ ಎನ್ನುವಂತೆಯೇ ಅಟ್ಯಾಕಿಂಗ್ ಇಂಟೆನ್ಸಿಟಿ ಕಾಣಿಸ್ತಾ ಇತ್ತು. ಪ್ರತಿ ಬಾಲ್ನಲ್ಲೂ ಕೂಡ ಬ್ರಿಟಿಷರನ್ನ ಕಾಡಿದ ಆಕಾಶ್ 10 ವಿಕೆಟ್ಗಳನ್ನು ಉರುಳಿಸಿ ಭಾರತಕ್ಕೆ ಐತಿಹಾಸಿಕ ಗೆಲುವನ್ನ ತಂದುಕೊಟ್ಟಿದ್ರು. ಆದರೆ ಸ್ಟಾರ್ ಬ್ಯಾಟರ್ ಆಗಿರುವಂತಹ ಜೋ ರೂಟ್ ಅವರ ಕ್ಲೀನ್ ಬೋಲ್ಡ್ ವಿಕೆಟ್ ಮಾತ್ರ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿದೆ. ಇದು ಔಟೇ ಇರಲಿಲ್ಲ ಅಂತ ಕಿರಿಕ್ ತೆಗೆದಿದ್ದಾರೆ. ಜೋ ರೂಟ್ ಬೋಲ್ಡ್ ಆದ ಬಾಲ್ ನೋ ಬಾಲ್ ಆಗಿತ್ತ? ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಭಾರತ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದ ವೇಳೆ ಜೋ ರೂಟ್ ಅವರ ಔಟ್ ವಿವಾದವನ್ನ ಸೃಷ್ಟಿಸಿದೆ. ಭಾರತದ ವೇಗಿ ಆಕಾಶ್ದೀಪ್ ನೋ ಬಾಲ್ ಎಸೆದಿದ್ದಾರೆ. ಹೀಗಾಗಿ ರೂಟ್ ಅವರ ಔಟ್ ಅನ್ನ ರದ್ದುಗೊಳಿಸಬೇಕು ಅಂತ ಕೆಲ ಅಭಿಮಾನಿಗಳು ಹಾಗೆ ತಜ್ಞರು ಹೊರಸೆಯನ್ನ ಶುರು ಮಾಡಿದ್ದಾರೆ. ರೂಟ್ ಕ್ಲೀನ್ ಬೋಲ್ಡ್ ಆಗಿದ್ರೂ ಕೂಡ ಬೌಲರ್ನ ಬ್ಯಾಕ್ ಫುಟ್ ರಿಟರ್ನ್ ಕ್ರೀಸ್ ಅನ್ನ ಸ್ಪರ್ಶಿಸಿದೆ. ಸೊ ಇದು ನೋ ಬಾಲ್ ಬಂದಿದೆ ಅನ್ನೋದು ಕೆಲವರ ವಾದ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು, ಪೋಸ್ಟ್ಗಳು ಸದ್ದು ಮಾಡ್ತಾ ಇವೆ. ಆದರೆ ಇದಕ್ಕೆಲ್ಲ ಮೆಲ್ಬರ್ನ್ ಕ್ರಿಕೆಟ್ ಕ್ಲಬ್ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಬ್ಯಾಕ್ ಫುಟ್ ನಿಯಮಗಳ ಮಿತಿಯಲ್ಲಿದೆ ಎಂದ ಎಂಸಿಸಿ. ಆಕಾಶ್ದೀಪ್ ಅವರ ನೋಬಾಲ್ ವಿವಾದದ ಬಗ್ಗೆ ಮೆಲ್ಬರ್ನ್ ಕ್ರಿಕೆಟ್ ಕ್ಲಬ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಪಂದ್ಯದ 4ನೇ ದಿನದಂದು ಆಕಾಶ್ದೀಪ್ ಅವರು ಎಸೆದ ಚೆಂಡಿನ ಬಗ್ಗೆ ಪ್ರಶ್ನೆಗಳು ಎದ್ದಿದ್ವು. ಕೆಲ ಅಭಿಮಾನಿಗಳು ಮತ್ತು ವಿಶ್ಲೇಷಕರು ಅದನ್ನ ನೋಬಾಲ್ ಅಂದಿದ್ರು. ಆದರೆ ಆಕಾಶ್ದೀಪ್ ಕ್ರೀಸ್ನಿಂದ ಸ್ವಲ್ಪ ಹೊರಗೆ ಕಾಲಿಟ್ಟಿದ್ರು ಕೂಡ 3ನೇ ಅಂಪೈರ್ ಅದನ್ನ ನೋಬಾಲ್ ಎಂದು ಪರಿಗಣಿಸಿರಲಿಲ್ಲ. ಇದು ಕಾನೂನು ಪ್ರಕಾರ ಸರಿಯಾದ ನಿರ್ಧಾರವೇ ಆಗಿದೆ ಎಂದು ಎಂಸಿಸಿ ಸ್ಪಷ್ಟಪಡಿಸೋಕೆ ಸಂತೋಷ ಪಡ್ತಿದೆ ಅಂತ ಎಂಸಿಸಿಯ ವಕ್ತಾರರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇದು ಫೇರ್ ಡೆಲಿವರಿ ಅನ್ನೋದು ಕನ್ಫರ್ಮ್ ಆಗಿದೆ. ಮೋಸ ಮಾಡಿದ್ದಾರೆ, ಜೋ ರೂಟ್ ಔಟೇ ಇರಲಿಲ್ಲ ಎಂದವರ ಬಾಯಿಗೆ ಈಗ ಬೀಗ ಬಿದ್ದಂತಾಗಿದೆ. ಒಟ್ನಲ್ಲಿ ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಪಂದ್ಯದಲ್ಲಿ ಸೋದ್ರು ಕೂಡ ಇಂಗ್ಲೆಂಡ್ನವರು ಸುಲಭಕ್ಕೆ ಅದನ್ನ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಹಾಗೆ ಅದನ್ನ ಅರ್ಗಿಸ್ಕೊಳ್ಳೋಕು ಕೂಡ ಅವರಿಂದ ಆಗ್ತಾ ಇಲ್ಲ. ಏನೋ ಒಂದು ಖ್ಯಾತಿ ತೆಗೆದು ಭಾರತವನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸೋದು ಅವರ ಮೇನ್ ಅಜೆಂಡಾ ಆಗಿದೆ. ಬಟ್ ಈಗ ಎಂಸಿಸಿಯ ಕ್ಲಾರಿಫಿಕೇಶನ್ ಕೊಟ್ಟಿರೋದ್ರಿಂದ ಅವರ ಆಟ ನಡೀತಾ ಇಲ್ಲ ಅಷ್ಟೇ. ಅದನ್ನೆಲ್ಲ ಸೈಡ್ಗಿಟ್ಟು ನೋಡಿದ್ರು ಕೂಡ ಅವರು ಎಷ್ಟೇ ತಿಪ್ಪರ್ಲಾಗ ಹೊಡೆದಿದ್ರು ಕೂಡ ಈ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯನೇ ಇರಲಿಲ್ಲ. ಆ ಬಾಲ್ ನೋ ಬಾಲ್ ಆಗಿ ರೂಟ್ ಬಚಾವ್ ಆಗಿದ್ರು ಕೂಡ ಮತ್ತೆ ಅವರ ವಿಕೆಟ್ ಬೀಳಲೇಬೇಕಿತ್ತು. ಯಾಕಂದ್ರೆ ಭಾರತ ಏನು ಸಣ್ಣ ಮಾರ್ಜಿನ್ ಇಂದ ಗೆದ್ದಿಲ್ಲ. ನಮಸ್ಕಾರ.